ಹಲೋ, ಗುಡ್ ಈವ್ನಿಂಗ್ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ. ಇವತ್ತು 6ನೇ ತರಗತಿ ಅಧ್ಯಾಯ 10 ಕ್ಷೇತ್ರ ಗಣಿತ ಇದರಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ನೋಡೋಣತ್ತ. ಅಭ್ಯಾಸ 10.1 ಮೊದಲೇ ಪ್ರಶ್ನೆಯನ್ನು ಆಮೇಲೆ ಉತ್ತರಗಳನ್ನು ನೋಡೋಣತ್ತ. 1ನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಚಿತ್ರದ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಈ ಪ್ರಶ್ನೆ 5 ಸೆಂಟಿಮೀಟರ್, 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 4 ಸೆಂಟಿಮೀಟರ್. ಅದೇ ರೀತಿ ಎರಡನೇದು ಬಿದು 40 ಸೆಂಟಿಮೀಟರ್, 35 ಸೆಂಟಿಮೀಟರ್, 23 ಸೆಂಟಿಮೀಟರ್, 35 ಸೆಂಟಿಮೀಟರ್. ಸಿ ಈ ರೀತಿ ಐತಿ. ಆಮೇಲೆ ಡಿ ಪ್ರಶ್ನೆ ಏನೈತಿ, ಪಂಚಭುಜಾಕೃತಿ. ಆಮೇಲೆ ಈ ಪ್ರಶ್ನೆ ಒಂದು ಬಾಲಚಿಹ್ನೆ ತೋರಿಸ್ಯಾರು ಈ ರೀತಿಯಾಗಿ. ಆಮೇಲೆ ಎಫ್ ಪ್ರಶ್ನೆ ಸ್ವಸ್ತಿಕ್ ಚಿತ್ರ ತೋರಿಸ್ಯಾರು, ನೋಡ್ಕೊಂಡ್ರಲ್ಲ. ಇನ್ನು ಉತ್ತರಗಳನ್ನು ನೋಡೋಣತ್ತ. ಅಧ್ಯಾಯ 10 ಕ್ಷೇತ್ರ ಗಣಿತ ಅಭ್ಯಾಸ 10.1 1ನೇ ಪ್ರಶ್ನೆ. ಇನ್ಕ ಪ್ರಶ್ನೆ ನೋಡಿಲ್ಲ, ಈಗ ಉತ್ತರ ನೋಡಿ. ಈ ಕೆಳಗಿನ ಪ್ರತಿಯೊಂದು ಚಿತ್ರದ ಸುತ್ತಳತೆ ಕಂಡು ಹಿಡಿಯಿರಿ. ಎ ಪ್ರಶ್ನೆದ ಚತುರ್ಭುಜದ ಸುತ್ತಳತೆ ಅಂದ್ರೆ ಚತುರ್ಭುಜ ಆಕೃತಿ ಐತಲ್ಲ ಅದರ ಸುತ್ತಳತೆ 4 ಸೆಂಟಿಮೀಟರ್, 2 ಸೆಂಟಿಮೀಟರ್, 1 ಸೆಂಟಿಮೀಟರ್, 5 ಸೆಂಟಿಮೀಟರ್ = 12 ಸೆಂಟಿಮೀಟರ್. ಇದೇ ರೀತಿಯಾಗಿ ಬರಬೇಕು. ನೀವು ಮೊದಲಿಗೆ ಏನು ಮಾಡ್ಬೇಕಂತಂದ್ರೆ ಮೇಲ್ಗಡೆ ಚಿತ್ರ ತೆಗಿಬೇಕು, ಚಿತ್ರ ತೆಗೆದ ಕೆಳಗಡೆ ಆನ್ಸರನ್ನು ಬರೀಬೇಕು. ಬಿ ಪ್ರಶ್ನೆ, ಚತುರ್ಭುಜದ ಸುತ್ತಳತೆ 23 ಸೆಂಟಿಮೀಟರ್, 35 ಸೆಂಟಿಮೀಟರ್, 40 ಸೆಂಟಿಮೀಟರ್, 35 ಸೆಂಟಿಮೀಟರ್ ಎಲ್ಲ ಕೂಡಿಸಿರ 133 ಸೆಂಟಿಮೀಟರ್. ಸಿ ಪ್ರಶ್ನೆ, ವರ್ಗದ ಸುತ್ತಳತೆ 15 ಸೆಂಟಿಮೀಟರ್, 15 ಸೆಂಟಿಮೀಟರ್, 15 ಸೆಂಟಿಮೀಟರ್, 15 ಸೆಂಟಿಮೀಟರ್, 15 60 ಸೆಂಟಿಮೀಟರ್. ಎರಡನೇ ಪ್ರಶ್ನೆ ನೋಡ್ರಿ. 40 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್ ಅಳತೆಯ ಮುಚ್ಚಳವಿರುವ ಒಂದು ಆಯತಾಕಾರದ ಡಬ್ಬಿಯನ್ನು ಟೇಪ್ ಬಳಸಿ ಪೂರ್ಣವಾಗಿ ಸೀಲ್ ಮಾಡಲಾಗಿದೆ. ಬೇಕಾಗುವ ಟೇಪಿನ ಉದ್ದ ಎಷ್ಟು ಅಂತ ಕೇಳ್ಯಾರ ಅವ್ರು. ಅದಕ್ಕೆ ಆನ್ಸರ್ ನೋಡ್ರಿ, ಎಲ್ಲೈತಿ ನೋಡ್ರಿ. ಎರಡನೇದು ಬೇಕಾಗುವ ಟೇಪಿನ ಉದ್ದ ಆಯತಾಕಾರದ ಡಬ್ಬಿಯ ಸುತ್ತಳತೆ. ಸೂತ್ರ ಗೊತ್ತೈತಿ ನಿಮಗೂ. ಸುತ್ತಳತೆ ಆಯತಾಕಾರದ ಸುತ್ತಳತೆ ಸೂತ್ರ 2 ಇಂಟು ಉದ್ದ ಬ್ರಕೆಟ್ ಉದ್ದ ಪ್ಲಸ್ ಅಗಲ ಬ್ರಕೆಟ್ ಕ್ಲೋಸ್ ಇದೆ ಸೂತ್ರ. ಉದ್ದ ಎಷ್ಟು ಕೊಟ್ಟಾರು? 40 ಸೆಂಟಿಮೀಟರ್. ಅಗಲ 10 ಸೆಂಟಿಮೀಟರ್ ಕೊಟ್ಟಾರು. ಈ ಸೂತ್ರ ತಕ್ಕಂಗೆ ಏನು ಮಾಡ್ಬೇಕಂತಂದ್ರೆ ನಾವೀಗ ಕೆಳಗಡೆ ಹಚ್ಕೋಬೇಕು. 2ಕ್ಕೆ 2 ಐತಿ, ಇಂಟು ಚಿಹ್ನೆ ಐತಿ, ಬ್ರಕೆಟ್ ಐತಿ, ಇಲ್ಲಿ ಬ್ರಕೆಟ್. ಉದ್ದ ಎಷ್ಟು ಕೊಟ್ಟಾರು? 40 ಸೆಂಟಿಮೀಟರ್ ಪ್ಲಸ್ 10 ಸೆಂಟಿಮೀಟರ್ ಅಗಲ ಕೊಟ್ಟಾರೆ. ಮುಂದೆ ನೋಡ್ರಿ, 2ಕ್ಕೆ 2 ಹತ್ತಿದ್ದು, ಇಂಟು ಬ್ರಕೆಟ್ ಕ್ಲೋಸ್ ಮಾಡಿತ್ತು, 2 ಕೂಡಿಸ್ಕೊಳ್ಳೋದು. 2ಕ್ಕೂ 40 ಪ್ಲಸ್ 10 ಎಷ್ಟಾಯ್ತು? 50 ಆಯಿತು. 2ಕ್ಕೆ 50 ಗುಣಾಕಾರ ಮಾಡಿ ಎಷ್ಟಾಯ್ತಂದ್ರೆ 100 ಸೆಂಟಿಮೀಟರ್. ಆದ್ದರಿಂದ ಏನು ಮಾಡ್ಬೇಕಂತಂದ್ರೆ ಬೇಕಾಗುವ ಟೇಪಿನ ಉದ್ದ ಎಷ್ಟಾಯ್ತಂದ್ರೆ 40 ಸೆಂಟಿಮೀಟರ್. ಮೂರನೇ ನೋಡ್ರಿ, ಒಂದು ಮೇಜಿನ ಮೇಲ್ಮೈ ಅಳತೆ 2 ಮೀಟರ್ 25 ಸೆಂಟಿಮೀಟರ್ ಇಂಟು 1 ಮೀಟರ್ 50 ಸೆಂಟಿಮೀಟರ್ ಇದೆ. ಅದರ ಮೇಲ್ಮೈ ಸುತ್ತಳತೆ ಎಷ್ಟು? ಅಂದ್ರೆ ಉದ್ದ 2 ಮೀಟರ್ 25 ಸೆಂಟಿಮೀಟರ್, ಅಗಲ 1 ಮೀಟರ್ 50 ಸೆಂಟಿಮೀಟರ್ ಅಂತ ತಿಳ್ಕೊಬೇಕು ನಾವು. ಆನ್ಸರ್ ನೋಡ್ರಿ, ಮೂರನೇದು. ಒಂದು ಮೇಜಿನ ಮೇಲ್ಮೈನ ಉದ್ದ 2 ಮೀಟರ್ 25 ಸೆಂಟಿಮೀಟರ್. ಒಂದು ಮೇಜಿನ ಮೇಲ್ಮೈನ ಅಗಲ 1 ಮೀಟರ್ 50 ಸೆಂಟಿಮೀಟರ್. ಸೂತ್ರ ಗೊತ್ತೈತಿ ನಿಮ್ಗೆ. ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 ಇಂಟು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಬ್ರಕೆಟ್ ಕ್ಲೋಸ್. ಆ ಸೂತ್ರ ತಕ್ಕಂಗೆ ಏನು ಮಾಡಬೇಕು ಅಂತಂದ್ರೆ ಉದ್ದ 2 ಮೀಟರ್ 25 ಅಂದರೆ 2.25 ಪ್ಲಸ್ 1.50. ಇವೆರಡು ಕೂಡಿಸ್ಕೊಂಡ್ರೆ ಎಷ್ಟಾಕೈತಿ ಅಂದ್ರೆ 3.75 ಆಕೈತಿ. 2ಕ್ಕೆ ಗುಣಾಕಾರ ಮಾಡಿದ್ರೆ 7.50 ಆಕೈತಿ. 7.50 ಸೆಂಟಿಮೀಟರ್. ಆದ್ದರಿಂದ ಮೇಜಿನ ಮೇಲ್ಮೈ ಸುತ್ತಳತೆ ಎಷ್ಟಾಯ್ತಂದ್ರೆ 7 ಮೀಟರ್ 50 ಸೆಂಟಿಮೀಟರ್ ಅಂದರೆ 7.5 ಮೀಟರ್. 4ನೇ ಪ್ರಶ್ನೆ ನೋಡ್ರಿ. 32 ಸೆಂಟಿಮೀಟರ್ ಉದ್ದ ಮತ್ತು 21 ಸೆಂಟಿಮೀಟರ್ ಅಗಲ ಇರುವ ಛಾಯಾಚಿತ್ರಕ್ಕೆ ಚೌಕಟ್ಟನ್ನು ಹಾಕಲು ಬೇಕಾಗುವ ಮರದ ಪಟ್ಟಿಯ ಉದ್ದ ಎಷ್ಟು ಅಂತ ಕೇಳ್ಯಾರ ಅವ್ರು. ಅದಕ್ಕೆ 4ನೇ ಪ್ರಶ್ನೆಗೆ ಆನ್ಸರ್ ನೋಡ್ರಿ. ಚೌಕಟ್ಟಿನ ಉದ್ದ 32 ಸೆಂಟಿಮೀಟರ್, ಚೌಕಟ್ಟಿನ ಅಗಲ 21 ಸೆಂಟಿಮೀಟರ್. ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ 2 ಇಂಟು ಉದ್ದ ಪ್ಲಸ್ ಅಗಲ ಬ್ರಕೆಟ್ ಕ್ಲೋಸ್. ಸೂತ್ರ ತಕ್ಕನ್ಸ್ಕೊಳ್ಳೋದು. ಉದ್ದ ಎಷ್ಟೈತಿ? 32
32 ಸೆಂಟಿಮೀಟರ್ ಐತಿ. ಅಗಲ ಎಷ್ಟೈತಿ 21 ಸೆಂಟಿಮೀಟರ್. ಎರಡು ಕೂಡಿಸ್ಕೊಂಡ್ರೆ ಎಷ್ಟಾಯ್ತಂದ್ರೆ 53 ಆಯಿತು. 32 + 21 53. ಎರಡರಲ್ಲಿ ಗುಣಾಕಾರ ಮಾಡ್ತೀವಿ 106 ಸೆಂಟಿಮೀಟರ್. ಆದ್ದರಿಂದ ಛಾಯಾಚಿತ್ರಕ್ಕೆ ಚೌಕಟ್ಟನ್ನು ಹಾಕಲು ಬೇಕಾದ ಮರದ ಪಟ್ಟಿಯ ಉದ್ದ ಎಷ್ಟಂದ್ರೆ 106 ಸೆಂಟಿಮೀಟರ್ ಏನು ಬೇಕಂತಂದ್ರೆ ಬೇಕು. 5ನೇ ಪ್ರಶ್ನೆ ನೋಡ್ರಿ. ಒಂದು ಆಯತಾಕಾರದ ಜಮೀನಿನ ಅಳತೆಯು 0.7 ಕಿಲೋಮೀಟರ್ ಇಂಟು 0.5 ಕಿಲೋಮೀಟರ್ ಇದೆ. ಪ್ರತಿ ಬದಿಗೂ 4 ಸಾಲಿನ ತಂತಿ ಬೇಲಿಯನ್ನು ಹಾಕಬೇಕಾಗಿದೆ. ಇದಕ್ಕೆ ಅವಶ್ಯವಿರುವ ತಂತಿಯ ಉದ್ದ ಕಂಡುಹಿಡಿಯಿರಿ. ಆಯತಾಕಾರ ಜಮೀನಿನ ಉದ್ದ ಎಷ್ಟೈತಿ 0.7 ಕಿಲೋಮೀಟರ್. ಅಗಲ ಎಷ್ಟೈತಿ 0.5 ಕಿಲೋಮೀಟರ್. ಸೂತ್ರ ಗೊತ್ತೈತಿ ನಿಮ್ಗೆ. 2 ಇಂಟು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕ್ಲೋಸ್. ಸೂತ್ರ ತಕ್ಕಂಗೆ ಹಚ್ಕೊಳ್ಳೋದು. 2ಕ್ಕೆ 2 ಉದ್ದ ಎಷ್ಟು 0.7 ಕಿಲೋಮೀಟರ್ ಪ್ಲಸ್ 0.5 ಕಿಲೋಮೀಟರ್. ಎರಡು ಕೂಡಿಸಿದ್ರೆ ಎಷ್ಟಾಗತ್ತೆ ಅಂದ್ರೆ 1.2 ಅಂದರೆ ಈ ಬ್ರಾಕೆಟನ್ನು ಹಾಕಬಾರ್ದು ಮಕ್ಕಳು. ಬ್ರಾಕೆಟನ್ನು ಹಾಕಬಾರ್ದು. ಇಂಟು ಚಿಹ್ನೆ ಎಷ್ಟು ಹಾಕಬೇಕು. 2 ಇಂಟು 1.2 ಎರಡು ಗುಣಾಕಾರ ಮಾಡಿತ್ತು ಅಂದರೆ ಎಷ್ಟು 2.4 ಕಿಲೋಮೀಟರ್. ಅಂದ್ರೆ 2 ಕಿಲೋಮೀಟರ್ ಮೇಲೆ 400 ಮೀಟರ್ ಆಯ್ತದೆ. ಹಾಗಂದ್ರೆ ಒಂದು ಸಾಲಿಗೆ ಬೇಕಾದ ತಂತಿಯ ಉದ್ದ 2.4 ಕಿಲೋಮೀಟರ್. ಆದ್ದರಿಂದ 4 ಸಾಲಿಗೆ ಬೇಕಾದ ತಂತಿಯ ಉದ್ದ 2.4 ಇಂಟು 4 ಎರಡು ಕೂಡ ಗುಣಾಕಾರ ಮಾಡುತ್ತೆ ಅಂದರೆ ಎಷ್ಟಾಗುತ್ತೆ ಅಂದರೆ 9.6 ಕಿಲೋಮೀಟರ್. ಅಂದರೆ 9 ಕಿಲೋಮೀಟರ್ ಮೇಲೆ 600 ಮೀಟರ್ ಬೇಕಾಗುತ್ತೆ ಅದು ತಂತಿ ಉದ್ದ. ಅಂದರೆ ಒಂದು ಸಾಲಿಗೆ ಅಷ್ಟಾದ್ರೆ 4 ಸಾಲಿಗೆ ಅಷ್ಟಾಯಿತು ನೋಡ್ರಿ. 6ನೇ ಪ್ರಶ್ನೆ. ಈ ಕೆಳಗಿನ ಪ್ರತಿ ಆಕಾರದ ಸುತ್ತಳತೆ ಕಂಡುಹಿಡಿಯಿರಿ. ABC ಆಕಾರ ಕೊಟ್ಟವರು ನೋಡ್ಕೊರಿ. ಪ್ರಶ್ನೆಯನ್ನು ನೋಡ್ಕೋರಿ. ಇದಕ್ಕೆ ಆನ್ಸರ್ಗಳನ್ನು ನೋಡಿ. ಈ ಕೆಳಗಿನ ಪ್ರತಿಯೊಂದು ಆಕಾರ ಸುತ್ತಳತೆ ಕಂಡುಹಿಡಿಯಿರಿ. ಕಚ್ಚಾ ಚಿತ್ರ ತಗೋಬೇಕು ನಾವು. ಇದು ಕಚ್ಚಾ ಚಿತ್ರ. ತ್ರಿಭುಜದ ಸುತ್ತಳತೆ 3 + 4 + 5 + = 12 ಸೆಂಟಿಮೀಟರ್. ಬಿ ಪ್ರಶ್ನೆ ಅದ ಅದಂತಂದ್ರೆ ಕಚ್ಚಾ ಚಿತ್ರ ಸಮಬಾಹು ತ್ರಿಭುಜದಲ್ಲ ಎಲ್ಲ ಕಡೆ ಅಂತ ಸಮನಾಗಿರುವಂಥದ್ದು ಕಚ್ಚಾ ಚಿತ್ರ ಇದೆ. ಈ ರೀತಿ ತಗೋಬೇಕು ನೀವು ಮಕ್ಕಳ. ಸಮಬಾಹು ತ್ರಿಭುಜದ ಸುತ್ತಳತೆ 3 ಇಂಟು ಬಾಹು ಸೂತ್ರ ಇದೆ. 3ಕ್ಕೆ 9 ಗುಣಾಕಾರ ಮಾಡಿದ್ರೆ 27 ಸೆಂಟಿಮೀಟರ್. ಸಿ ಪ್ರಶ್ನೆ. ಸಮಬಾಹು ತ್ರಿಭುಜ ಸುತ್ತಳತೆ ಕಚ್ಚಾ ಚಿತ್ರ 8 + 8 + 6 = 22 ಸೆಂಟಿಮೀಟರ್. ಬಾಹುಗಳ ಅಳತೆ 10 ಸೆಂಟಿಮೀಟರ್, 14 ಸೆಂಟಿಮೀಟರ್ ಮತ್ತು 15 ಸೆಂಟಿಮೀಟರ್ ಇರೋ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಕೇಳ್ಯಾರ ಅವರು. 7ನೇ ಪ್ರಶ್ನೆಗೆ ಆನ್ಸರ್. ಚಿತ್ರ ಏನು ಮಾಡ್ಬೇಕಂತಂದ್ರೆ ನಾವು ಕಚ್ಚಾ ಚಿತ್ರ ಅಂತ ತಗೋಬೇಕು. ತಗೊಂಡು ತ್ರಿಭುಜದ ಸುತ್ತಳತೆ 15, 14, 10 ಸೆಂಟಿಮೀಟರ್ ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದ್ರೆ 39 ಸೆಂಟಿಮೀಟರ್ ಆಕೈತಿ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ರಿ. ಪ್ರತಿ ಬಾಹುವಿನ ಅಳತೆ 8 ಮೀಟರ್ ಇರುವ ನಿಯಮಿತ ಷಡ್ಭುಜಾಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ. ಷಡ್ಭುಜಾಕೃತಿಯ ಚಿತ್ರ ಇಲ್ಲೈತೆ ನೋಡಿ. ಅಲ್ಲಿ ಈ ರೀತಿ ಚಿತ್ರ ತಗೋಬೇಕು. ಕಚ್ಚಾ ಚಿತ್ರ ತಕ್ಕೊಂಡು ಏನು ಮಾಡ್ಕೊ ಆನ್ಸರನ್ನು ಮಾಡಬೇಕು. ನಿಯಮಿತ ಅಥವಾ ಎಲ್ಲ ಅಳತೆಗಳ ಸಮನಾಗಿದ್ದಂಗ ಅಂದರೆ 8 ಮೀಟರ್ ಅಂತ ಏನು ಕೊಟ್ಟಾರಲ್ಲ ಅದರ ನೋಡ್ರಿ. ಎಷ್ಟು ಷಡ್ಭುಜಾಕೃತಿ 6 ಬಾಹು ಇರ್ತಾವೆ. 6 8 48 ಮೀಟರ್. 9ನೇ ಪ್ರಶ್ನೆ ನೋಡ್ರಿ. ಸುತ್ತಳತೆ 20 ಮೀಟರ್ ಹೊಂದಿರುವ ವರ್ಗದ ಬಾಹುವಿನ ಅಳತೆ ಕಂಡುಹಿಡಿಯಿರಿ. 20 ಮೀಟರ್ ವರ್ಗದ ಬಾಹುವಿನ ಅಳತೆ ಕಂಡುಹಿಡಿಯಿರಿ. 20 ಸುತ್ತಳತೆ ಐತಿ. ಅಂದ್ರೆ ಪ್ರತಿ ಬಾಹುವಿನ ಅಳತೆಯನ್ನು ಏನು ಮಾಡಬೇಕು ಕಂಡುಹಿಡ್ಬೇಕು ನಾವು. ಇಲ್ಲಿ ಐತಿ ನೋಡು. ವರ್ಗದ ಬಾಹುವಿನ ಸುತ್ತಳತೆನೆ ಕೊಟ್ಟಾರ ಅವ್ರು. ಸೂತ್ರ ಗೊತ್ತೈತಿ ನಿಮ್ಗೆ. 4 ಇಂಟು ಬಾಹು 20 ಅದ ಸುತ್ತಳತೆ ಸೂತ್ರ. ಇದು 20 ಏನು ಮಾಡಿದ್ರು ವರ್ಗದ ಬಾಹುವಿನ ಸುತ್ತಳತೆ ಕೊಟ್ಟರು. ಇದು ಈಚೆ ಕಡೆ ಬಂತಂದ್ರೆ ಬಾಹು ನಮಗೆ ಇಲ್ಲಿ ಬಂತು. 20 ಈಚೆ ಕಡೆ ಬಂತಂದ್ರೆ ಈ ಅಡ್ಡದ ಮಧ್ಯದಲ್ಲಿ ಇಂಟು ಇತ್ತಂದ್ರೆ ಭಾಗಾಕಾರ ಆಕೈತಿ. ನಿಮ್ಗೆ ಗೊತ್ತೈತಿ. ಇಲ್ಲಿ ಸಮ ಐತೆ ಅನ್ಬೇಡ್ರಿ. ಇವು ಎರಡದ್ರ ಮಧ್ಯದಲ್ಲಿ ಇಂಟು ಗುಣಾಕಾರ ಐತ್ಲೆ. ಇದು ಈಚೆ ಕಡೆ ಬಂತಂದ್ರೆ ಇದು ಈಚೆ ಕಡೆ ಬಂತ ಭಾಗಾಕಾರ. 4ಕ್ಕೆ 5ಕ್ಕೆ ಭಾಗಾಕಾರ ಮಾಡ್ತಂದ್ರೆ 5 ಮೀಟರ್ ಅಂದ್ರೆ ನೋಡಿ ಮಕ್ಕಳ. ಈಗ 1ರಿಂದ 9 ಪ್ರಶ್ನೆ ಉತ್ತರಗಳನ್ನು ನೋಡ್ಕೊಂಡಿವಿ. ಇನ್ನು 10ರಿಂದ 17 ಪ್ರಶ್ನೆ ಉತ್ತರ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ಟೇಕ್ ಕೇರ್. ಬಾಯ್ ಬಾಯ್.